ಬಳ್ಳಾರಿಯಲ್ಲಿ ನಡೆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಜನ ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ. ಸತ್ತಿದ್ದು ಕಾರ್ಯಕರ್ತ ರಾಜಶೇಖರ್. ರಾಜಕಾರಣಿಗಳ ಮಕ್ಕಳು ಯಾರೂ ಕೂಡ ಸಾಯಲಿಲ್ಲ, ಅವರು ಬೀದಿಗೂ ಬರಲ್ಲ, ನಾವೇ ಹೊಡೆದಾಗಿ ಸಾಯಬೇಕು ಅಂತ ಬಳ್ಳಾರಿಯ ಮಂದಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ. ಅವರು ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ಈ ಒಂದು ಬ್ಯಾನರ್ ಗಲಾಟೆಯಿಂದಾಗಿ ಬಳ್ಳಾರಿ ಜನ ಏನ್ ಮಾತಾಡಬಹುದು? ಬಳ್ಳಾರಿಗೆ ಗನ್ಮನ್ಗಳೇ ಇರ್ಬೇಕು, ಓಡಾಡ್ಬೇಕು ಅಂದ್ರೆ ಇಲ್ಲ ಸರ್, ಅದೇನೈತೆ ಗನ್ಮನ್ ಇರೋ ಅವಶ್ಯಕತೆ ಏನ್ ಬೇಕಿಲ್ಲ. ಬಳ್ಳಾರಿಯಲ್ಲಿ ಈ ಘಟನೆ ಆಗಬಾರ್ದಿತ್ತು. ಆಗಿದೆ. ಮತ್ತೆ ಯಾರಿಂದ ಆಯ್ತು? ಇಬ್ಬರದು ಲೋಪ ಇದೆ ಇದರಲ್ಲಿ. ಸೊ ಬ್ಯಾನರ್ಗೋಸ್ಕರ ಎಷ್ಟು ಹೋರಾಟ ಮಾಡೋದು ಅವಶ್ಯಕತೆ ಇದ್ದಿಲ್ಲ ಇದು. ಸೊ ಮಾಮೂಲಿ ಜನರಲ್ ಆಗಿ ಎಲ್ಲರೂ ಹಾಕ್ತಾರೆ ಅದನ್ನ ಅಬ್ಜೆಕ್ಷನ್ ಮಾಡಬಾರ್ದಾಯ್ತು, ಮಾಡಿದ್ದಾರೆ. ಸುಳ್ಳದ ಕಾರಣಕ್ಕೆ ಇದು ಜಗಳ ಆಗಿದೆ. ಇದು ಅದೇ ಕಾರಣನ ಬೇರೆ ಏನಾದ್ರು ಉದ್ದೇಶ ಇತ್ತ? ಬೇರೆ ಉದ್ದೇಶ ಒಳಗಿಂದ ಬಳ್ಳಾರಿನಾಗ ಯಾವ ಹತ್ರ ಈ ತರ ಗನ್ನು, ಮಚ್ಚು, ಲಾಂಗು, ಪೆಟ್ರೋಲ್ ಬಾಂಬು ಅವೆಲ್ಲ ನೋಡಿದ್ರಾ? ಇಲ್ಲ 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 ಇಲ್ಲ. ಎಲ್ಲಿಂದ ಬಂತು ಸರ್ ಇವೆಲ್ಲ? ಹೆಂಗ್ ಬರ್ತಾವ ಅಂತ ಯಾರಿಗ ಗೊತ್ತಾಗ ಸರ್. ಅದು ಯಾರು ತರಿಸ್ತಾ ಇದೆಲ್ಲ? ಬಳ್ಳಾರಿನಾಗ ಇಷ್ಟೊಂದು ರೋಡಿಸಮ್ ಇದೆಯಾ? ಒಳ್ಳೆಯದಾಗಂತ ದಿವಸ ರೌಡಿಸಮ್ ಅಂತ ಇರ್ಲಿಲ್ಲ, ಈಗಿದೆ. ಈಗ ಅನ್ನಕ್ಕೆ ಇಲ್ಲ ಸರ್. ಈಗ ಯಾಕಂದ್ರೆ ಈಗ ಬಂದಿದೆ, ಎಲ್ಲ ಹೊರಗಡೆ ಬಂದಿದೆ ಈಗ. ಅದು ಮತ್ತೆ ಅಕ್ರಮನೋ ಸಕ್ರಮೋ ಗೊತ್ತಿಲ್ಲ, ಗನ್ಸ್ ಹೌದಲ್ವಾ? ಸೊ ನೋಡಕ್ ತನಿಖೆ ಆದ್ಮೇಲೆ ಯಾರು ಹೊರಗೆ ಬರ್ತದೆ ಏನೋ ಗೊತ್ತಾಗಬೇಕಲ್ಲ. ರೌಡಿಸಮ್ ಅಂತ ಬಳ್ಳಾರಿಯಲ್ಲಿ ಇಲ್ಲ. ಈಗಿದ್ಯಾ? ಇಲ್ಲ, ಈಗ ಇಲ್ಲ. ಈಗೂ ಇಲ್ಲ, ಮೊದಲೆಲ್ಲ ಇತ್ತು. ಯಾರು ಸರ್? ಸತೀಶ್ ರೆಡ್ಡಿ ಏನೋ ತುಂಬಾ ಓಡಾಡ್ತಾ ಇದೆ ಹೆಸರು. ಸತೀಶ್ ರೆಡ್ಡಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಕೇಳಿದ್ವಿ ನಾವು. ಈಗ ನಿಮ್ಮ ಮಾಧ್ಯಮದಿಂದ ನಾವು ಕೇಳಿರೋದು. ನಾಲ್ಕು ಗನ್ಮನ್ ಇಟ್ಕೊಂಡು ಓಡಾಡ್ತಾನಂತೆ. ನೋಡಿಲ್ಲ ಸರ್, ನಾವು ಜಾಸ್ತಿ ನೋಡಿಲ್ಲ ಅವ್ರನ್ನ. ಏನ್ ಸರ್ ನಾಲ್ಕು ಗನ್ಮನ್ ಇಟ್ಕೊಂಡು ಓಡಾಡ್ತಾನಂತ ಅವ್ನು ಸತೀಶ್ ರೆಡ್ಡಿ? ಅಲ್ಲೇ ಹೇಳಿದ್ ಮತ್ತೆ ಕೇಳಿದೀವಿ ಸರ್, ನಾವು ನೋಡಿಲ್ಲ. ಗನ್ಮ್ಯಾನ್ಗಳು ಅಂದ್ರೆ ಅವ್ರು ಪ್ರೈವೇಟ್ ಗನ್ಮ್ಯಾನ್ ಇಟ್ಕೊಂಡಿರ್ಬೋದು, ಸರ್ಕಾರ ಕೊಟ್ಟಿದ್ರೆ ತಪ್ಪ ಅನ್ಸುತ್ತೆ. ಬಳ್ಳಾರಿನಾಗ ಗನ್ಮನ್ ಇಟ್ಕೊಂಡು ನೋಡ್ಬೇಕು, ಅಷ್ಟೊಂದು ಭಯಪಡಿಸ್ತೀರ ನೀವು ಅವ್ರಿಗೆಲ್ಲ? ಅವರು ಉದ್ಯಮದಾರ, ಅವರು ಸೌಕರ್ಯ ಇದ್ರೆ ಶ್ರೀಮಂತಿಕಿದ್ರೆ ಅವರು ಪ್ರೈವೇಟ್ ಗನ್ಮನ್ ಇಟ್ಕೊಂಡಿರ್ಬೋದು, ಅದು ಸರ್ಕಾರ ಕೊಟ್ಟಿದ್ರೆ ಮಾತ್ರ ತಪ್ಪ ಅನ್ಸುತ್ತೆ. ಅದು ಶ್ರೀಮಂತರಿಗೆ ಇಲ್ಲಿ ಉಳಿಗಾಲ ಇಲ್ವಾ? ಶ್ರೀಮಂತರಿಗೆ ಯಾಕೆ ಉಳಿಗಾಲಿಲ್ಲ? ಶ್ರೀಮಂತರು ಗನ್ಮನ್ ಇಟ್ಕೊಂಡು ಮಾಡೋಂಥದ್ದು ಅಷ್ಟು ಭಯ ಇದೆಯಾ ಅವ್ರಿಗೆಲ್ಲ? ಅದು ಭಯ ಇದೆ, ಅವರೇ ಮಾಡಿರೋ ತಪ್ಪುಗಳಿಗೆ ಅಲ್ವಾ ಭಯ ಪಡ್ಬೇಕಾಗಿರೋದು? ಹೌದು ಹೌದೌದು. ಯಜಮಾನ್ರೆ, ಬನ್ನಿಲಿ ಯಜಮಾನ್ರೆ, ಬಾಯಿಲಿ ನಿಮಿಷ ಬಾಯಿಲಿ. ಏನ್ ಬಳ್ಳಾರಿನಾಗೆ ಗನ್ಮನ್ಗಳೇ ಇರ್ಬೇಕು, ಓಡಾಡ್ಬೇಕು ಅಂದ್ರೆ ಏನಿಲ್ಲ ಸರ್, ಅದೇನೈತೆ ಗನ್ಮನ್ ಇರೋ ಅವಶ್ಯಕತೆ ಏನ್ ಬೇಕಿಲ್ಲ. ಏನ್ ಸಣ್ಣ ಕೆಲ್ಸಕ್ಕೆ ಇದು ದೊಡ್ಡ ಕೆಲಸ ರಾಧ ಅಂತ ಆದಂಗ ಆಯ್ತು ಅಷ್ಟೇ. ಮಾಡಬಾರ್ದಾಯ್ತು, ಮಾಡ್ಯಾರ. ಅದೇನ್ ದೊಡ್ಡ ಸಾಧನೆ ಅಲ್ಲ. ಒಂದೆರಡು ದಿನ ಕಾರ್ಯಕ್ರಮ ಕಟ್ಕೊಂಡ್ಬಿಡ್ತೀವಿ ಅಂದಿರಿ, ಇವ್ರದ್ದು ಅವ್ರು ದೊಡ್ಡವರಾಗಿರೋ. ಆಯ್ತಪ್ಪ ಕಟ್ಕೊಳಪ್ಪ, 2 ದಿನ ತಾನೆ, ಆಮೇಲೆ ಬಿಚ್ಬಿಡ್ಬೇಕಪ್ಪ ಅಂದ್ರೆ ಅವ್ರದ್ದು ಆಗಿರೋದು. ಇಲ್ಲ ಬೇಡ ಬಿಡಪ್ಪ, ಅವ್ರು ಮುಂದೆ ಕಟ್ಟೋದು ಬೇಡ, ಬೇರೆ ಕಡೆ ಕಟ್ಕೊಳ್ಳೋಣ ಅಂತಂದ್ರು, ಅದು ಮುಗ್ದೋಗಿರೋದು. ಅಂತ ಮಾಡ್ಬೇಕಂತ ಮನಸ್ಸು ಮಾಡಿದ್ರೆ ಕಟ್ಟಿದ್ರೆ ಏನ್ ಬರುತ್ತೆ, ಕಟ್ಲೋದ್ರೂ ಬರುತ್ತೆ. ಆಗೋ ಕೆಲಸ ಇಲ್ಲಿದ್ರು ಹಾಗೆ ಆಗುತ್ತೆ. ನಾನ್ ನಿಂದ್ರಿಸಿದ್ರು ನಿಂದ್ರಂಗಿಲ್ಲ, ನೀನ್ ನಿಂದ್ರಿಸಿದ್ರು ನಿಂದ್ರಂಗಿಲ್ಲ, ಹಾಗೆ ಕೆಲಸ ಹಾಗೆ ಆಗುತ್ತೆ. ಅಂತ ಕಾರ್ಯಕ್ರಮ ರದ್ದಾಗೋಯ್ತಲ್ಲ. ಆಯ್ತು, ಸಾರ್ವಜನಿಕ ಸಾವಿರಾರು ಜನ ಕಲಿತಿದ್ರು, ಒಳ್ಳೆ ಕೆಲಸ. ಇದೆಲ್ಲ ಬೇಕಿದ್ದಿಲ್ಲ. ಸಂತೋಷವಾಗಿ ಕೂಡಿ ಬಾಳ್ಕೊಂಡು ಹೋಗೋ ಕೆಲಸ ಇದು ಎಲ್ಲ. ಬಳ್ಳಾರಿಯಲ್ಲಿ ನಡೆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಜನ ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ. ಸತ್ತಿದ್ದು ಕಾರ್ಯಕರ್ತ ರಾಜಶೇಖರ್. ರಾಜಕಾರಣಿಗಳ ಮಕ್ಕಳು ಯಾರೂ ಕೂಡ ಸಾಯಲಿಲ್ಲ, ಅವರು ಬೀದಿಗೂ ಬರಲ್ಲ, ನಾವೇ ಹೊಡೆದಾಗಿ ಸಾಯಬೇಕು ಅಂತ ಬಳ್ಳಾರಿಯ ಮಂದಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ. ಅವರು ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ಈ ಒಂದು ಬ್ಯಾನರ್ ಗಲಾಟೆಯಿಂದಾಗಿ ಬಳ್ಳಾರಿ ಜನ ಏನ್ ಮಾತಾಡಬಹುದು? ಬಳ್ಳಾರಿನಾಗೆ ಗನ್ಮನ್ಗಳೇ ಇರ್ಬೇಕು, ಓಡಾಡ್ಬೇಕು ಅಂದ್ರೆ ಇಲ್ಲ ಸರ್, ಅದೇನೈತೆ ಗನ್ಮನ್ ಇರೋ ಅವಶ್ಯಕತೆ ಏನ್ ಬೇಕಿಲ್ಲ. ಬಳ್ಳಾರಿಯಲ್ಲಿ ಈ ಘಟನೆ ಆಗಬಾರ್ದಿತ್ತು. ಆಗಬಾರ್ದಾಯ್ತು, ಆಗಿದೆ. ಮತ್ತೆ ಯಾರಿಂದ ಆಯ್ತು? ಇಬ್ಬರದು ಲೋಪ ಇದೆ ಇದರಲ್ಲಿ. ಸೊ ಬ್ಯಾನರ್ಗೋಸ್ಕರ ಎಷ್ಟು ಹೋರಾಟ ಮಾಡೋದು ಅವಶ್ಯಕತೆ ಇದ್ದಿಲ್ಲ ಇದು. ಸೊ ಮಾಮೂಲಿ ಜನರಲ್ ಆಗಿ ಎಲ್ಲರೂ ಹಾಕ್ತಾರೆ ಅದನ್ನ ಅಬ್ಜೆಕ್ಷನ್ ಮಾಡಬಾರ್ದಾಯ್ತು, ಮಾಡಿದ್ದಾರೆ. ಸುಳ್ಳದ ಕಾರಣಕ್ಕೆ ಇದು ಜಗಳ ಆಗಿದೆ. ಇದು ಅದೇ ಕಾರಣನ ಬೇರೆ ಏನಾದ್ರು ಉದ್ದೇಶ ಇತ್ತ? ಬೇರೆ ಉದ್ದೇಶ ಒಳಗಿಂದ ಬಳ್ಳಾರಿನಾಗ ಯಾವ ಹತ್ರ ಈ ತರ ಗನ್ನು, ಮಚ್ಚು, ಲಾಂಗು, ಪೆಟ್ರೋಲ್ ಬಾಂಬು ಅವೆಲ್ಲ ನೋಡಿದ್ರಾ? ಇಲ್ಲ 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 ಇಲ್ಲ. ಎಲ್ಲಿಂದ ಬಂತು ಸರ್ ಇವೆಲ್ಲ? ಹೆಂಗ್ ಬರ್ತಾವ ಅಂತ ಯಾರಿಗ ಗೊತ್ತಾಗ ಸರ್. ಅದು ಯಾರು ತರಿಸ್ತಾ ಇದೆಲ್ಲ? ಬಳ್ಳಾರಿನಾಗ ಇಷ್ಟೊಂದು ರೋಡಿಸಮ್ ಇದೆಯಾ? ಒಳ್ಳೆಯದಾಗಂತ ದಿವಸ ರೌಡಿಸಮ್ ಅಂತ ಇರ್ಲಿಲ್ಲ,
ಈಗಿದೆ ಈಗ ಅನ್ನಕ್ಕೆ ಇಲ್ಲ ಸರ್ ಈಗ, ಯಾಕಂದ್ರೆ ಈಗ ಬಂದಿದೆ, ಎಲ್ಲ ಹೊರಗಡೆ ಬಂದಿದೆ ಈಗ. ಅದು ಮತ್ತೆ ಅಕ್ರಮನೋ ಸಕ್ರಮೋ ಗೊತ್ತಿಲ್ಲ ಗನ್ಸ್, ಹೌದಲ್ವಾ? ಸೊ ನೋಡಕ್ ತನಿಖೆ ಆದ್ಮೇಲೆ ಯಾರಾದ್ರು ಹೊರಗೆ ಬರ್ತದೆ ಏನೋ ಗೊತ್ತಾಗ್ಬೇಕಲ್ಲ. ರೌಡಿಜಮ್ ಅಂತ ಬಳ್ಳಾರಿಯಲ್ಲಿ ಇಲ್ಲ. ಈಗಿದ್ಯಾ? ಇಲ್ಲ ಈಗೂ ಇಲ್ಲ. ಮೊದಲೆಲ್ಲ ಇತ್ತು. ಯಾರು ಸರ್ ಸತೀಶ್ ರೆಡ್ಡಿ? ಏನೋ ತುಂಬಾ ಓಡಾಡ್ತಾ ಇದೆ ಹೆಸರು. ಸತೀಶ್ ರೆಡ್ಡಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಕೇಳಿದ್ವಿ ನಾವು. ಈಗ ನಿಮ್ಮ ಮಾಧ್ಯಮದಿಂದ ನಾವು ಕೇಳಿರೋದು. ನಾಲ್ಕು ಗನ್ಮನ್ಗಳು ಇಟ್ಕೊಂಡು ಓಡಾಡ್ತಾನಂತೆ. ನೋಡಿಲ್ಲ ಸರ್, ನಾವು ಜಾಸ್ತಿ ನೋಡಿಲ್ಲ ಅವ್ರನ್ನ. ಏನ್ ಸರ್ ನಾಲ್ಕು ಗನ್ಮನ್ ಇಟ್ಕೊಂಡು ಓಡಾಡ್ತಾನಂತ ಅವ್ನು ಸತೀಶ್ ರೆಡ್ಡಿ? ಅಲ್ಲೇ ಹೇಳಿದ್ ಮಾತು ಕೇಳಿದೀನಿ ಸರ್, ನಾವು ನೋಡಿಲ್ಲ. ಗನ್ಮ್ಯಾನ್ಗಳು ಅಂದ್ರೆ ಅವ್ರು ಪ್ರೈವೇಟ್ ಗನ್ಮ್ಯಾನ್ ಇಟ್ಕೊಂಡಿರ್ಬೋದು, ಸರ್ಕಾರ ಕೊಟ್ಟಿದ್ರೆ ತಪ್ಪ ಅನ್ಸುತ್ತೆ. ಬಳ್ಳಾರಿನ ಗನ್ಮನ್ ಇಟ್ಕೊಂಡು ಓಡಾಡ್ಬೇಕು, ಅಷ್ಟೊಂದು ಭಯಪಡಿಸ್ತೀರ ನೀವು ಅವ್ರಿಗೆಲ್ಲ? ಅವರು ಉದ್ಯಮದಾರ, ಅವರು ಸೌಕರ ಇದ್ರೆ, ಶ್ರೀಮಂತಿಕಿದ್ರೆ ಅವರು ಪ್ರೈವೇಟ್ ಗನ್ಮ್ಯಾನ್ ಇಟ್ಕೊಂಡಿರ್ಬೋದು, ಅದು ಸರ್ಕಾರ ಕೊಟ್ಟಿದ್ರೆ ಮಾತ್ರ ತಪ್ಪ ಅನ್ಸುತ್ತೆ. ಅದು ಶ್ರೀಮಂತರಿಗೆ ಇಲ್ಲಿ ಉಳಿಗಾಲ ಇಲ್ವಾ? ಶ್ರೀಮಂತರಿಗೆ ಯಾಕೆ ಉಳಿಗಾಲಿಲ್ಲ? ಶ್ರೀಮಂತರ ಗನ್ಮನ್ ಇಟ್ಕೊಂಡು ಓಡೋಂಥದ್ದು ಅಷ್ಟು ಭಯ ಇದೆ ಅವ್ರಿಗೆಲ್ಲ? ಅದು ಭಯ ಇದೆ, ಅವರೇ ಮಾಡ್ಕೊಂಡು ಮಾಡಿರೋ ತಪ್ಪುಗಳಿಗೆ ಅಲ್ವಾ ಭಯ ಪಡ್ಬೇಕಾಗಿರೋದು? ಹೌದೌದು. ಯಜಮಾನ್ರೆ, ಬನ್ನಿಲ್ಲ ಯಜಮಾನ್ರೆ, ಬಾಯಿಲಿ ನಿಮಿಷ ಬಾಯಿಲಿ. ಏನ್ ಬಳ್ಳಾರಿನಾಗೆ ಗನ್ಮನ್ಗಳೇ ಇರ್ಬೇಕು, ಓಡಾಡ್ಬೇಕು ಅಂದ್ರೆ? ಏನಿಲ್ಲ ಸರ್, ಅದೇನೈತೆ ಗನ್ಮನ್ ಇರೋ ಅವಶ್ಯಕತೆ ಏನ್ ಬೇಕಿಲ್ಲ. ಏನ್ ಸಣ್ಣ ಕೆಲಸಕ್ಕೆ ಇದು ದೊಡ್ಡ ಕೆಲಸ ರಾಧ ಅಂತ ಆದಂಗ ಆಯ್ತು ಅಷ್ಟೇ. ಮಾಡಬಾರ್ದಾಯ್ತು, ಮಾಡ್ಯಾರ. ಅದೇನ್ ದೊಡ್ಡ ಸಾಧನೆ ಅಲ್ಲ. ಒಂದೆರಡು ದಿನ ಕಾರ್ಯಕ್ರಮ ಕಟ್ಕೊಂಡ್ಬಿಡ್ತೀವಿ ಅಂದಿರಿ, ಇವ್ರದ್ದು ಅವರು ದೊಡ್ಡವರಾಗಿರೋ. ಆಯ್ತಪ್ಪ ಕಟ್ಕೊಳಪ್ಪ 2 ದಿನ ತಾನೆ, ಆಮೇಲೆ ಬಿಚ್ಬಿಡ್ಬೇಕಪ್ಪ ಅಂದ್ರೆ ಅವ್ರದ್ದು ಆಗಿರೋದು. ಇಲ್ಲ ಬೇಡ ಬಿಡಪ್ಪ, ಅವ್ರು ಮುಂದೆ ಕಟ್ಟೋದ್ ಬೇಡ, ಬೇರೆ ಕಡೆ ಕಟ್ಕೊಳ್ಳೋಣ ಅಂತಂದ್ರು, ಅದು ಮುಗ್ದೋಗಿರೋದು. ಅಂತ ಮಾಡ್ಬೇಕಂತ ಮನಸ್ಸು ಮಾಡಿದ್ರೆ ಕಟ್ಟಿದ್ರೆ ಏನ್ ಬರುತ್ತೆ, ಕಟ್ಲೋದ್ರೂ ಬರುತ್ತೆ. ಆಗೋ ಕೆಲಸ ಇಲ್ಲಿದ್ರು ಹಾಗೆ ಆಗುತ್ತೆ. ನಾನ್ ನಿಂದ್ರಿಸಿದ್ರು ನಿಂದ್ರಂಗಿಲ್ಲ, ನೀನ್ ನಿಂದ್ರಿಸಿದ್ರು ನಿಂದ್ರಂಗಿಲ್ಲ, ಆಗೋ ಕೆಲಸ ಹಾಗೆ ಆಗುತ್ತೆ. ಅಂತ ಕಾರ್ಯಕ್ರಮ ರದ್ದಾಗೋಯ್ತಲ್ಲ. ಆಯ್ತು, ಸಾರ್ವಜನಿಕ ಸಾವಿರಾರು ಜನ ಕಲಿತಿದ್ರು, ಒಳ್ಳೆ ಕೆಲಸ. ಇದೆಲ್ಲ ಬೇಕಿದ್ದಿಲ್ಲ. ಸಂತೋಷವಾಗಿ ಕೂಡಿ ಬಾಳ್ಕೊಂಡು ಹೋಗೋ ಕೆಲಸ ಇದು ಎಲ್ಲ. ಬಳ್ಳಾರಿಯಲ್ಲಿ ನಡೆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಜನ ಆಕ್ರೋಶದ ಮಾತುಗಳನ್ನ ಆಡಿದ್ದಾರೆ. ಸತ್ತಿದ್ದು ಕಾರ್ಯಕರ್ತ ರಾಜಶೇಖರ್, ರಾಜಕಾರಣಿಗಳ ಮಕ್ಕಳು ಯಾರೂ ಕೂಡ ಸಾಯಲಿಲ್ಲ, ಅವರು ಬೀದಿಗೂ ಬರಲ್ಲ, ನಾವೇ ಹೊಡೆದಾಟ ಸಾಯ್ಬೇಕು ಅಂತ ಬಳ್ಳಾರಿಯ ಮಂದಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ. ಅವ್ರು ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ಈ ಒಂದು ಬ್ಯಾನರ್ ಗಲಾಟೆಯಿಂದಾಗಿ ಬಳ್ಳಾರಿ ಜನ ಏನ್ ಮಾತಾಡಿಕೊಂಡಿದ್ದಾರೆ? ಬಳ್ಳಾರಿನಾಗೆ ಗನ್ಮನ್ಗಳೇ ಇರ್ಬೇಕು, ಓಡಾಡ್ಬೇಕು ಅಂದ್ರೆ? ಇಲ್ಲ ಸರ್, ಅದೇನೈತೆ ಗನ್ಮನ್ ಇರೋ ಅವಶ್ಯಕತೆ ಏನ್ ಬೇಕಿಲ್ಲ. ಬಳ್ಳಾರಿಯಲ್ಲಿ ಈ ಘಟನೆ ಆಗಬಾರ್ದಿತ್ತು. ಆಗ್ಬಾರ್ದಾಯ್ತು, ಆಗಿದೆ. ಮತ್ತೆ ಯಾರಿಂದ ಆಯ್ತು? ಇಬ್ಬರದು ಲೋಪ ಇದೆ ಇದರಲ್ಲಿ. ಸೊ ಬ್ಯಾನರ್ಗೋಸ್ಕರ ಎಷ್ಟು ಹೋರಾಟ ಮಾಡೋದು ಅವಶ್ಯಕತೆ ಇದ್ದಿಲ್ಲ ಇದು. ಸೊ ಮಾಮೂಲಿ ಜನರಲ್ ಆಗಿ ಎಲ್ಲರೂ ಹಾಕ್ತಾರೆ ಅದನ್ನ ಅಬ್ಜೆಕ್ಷನ್ ಮಾಡಬಾರ್ದಾಯ್ತು, ಮಾಡಿದ್ದಾರೆ. ಸುಳ್ಳ ಕಾರಣಕ್ಕೆ ಇದು ಜಗಳ ಆಗಿದೆ. ಇದು ಅದೇ ಕಾರಣನ ಬೇರೆ ಏನಾದ್ರು ಉದ್ದೇಶ ಇತ್ತ? ಬೇರೆ ಉದ್ದೇಶ ಒಳಗಿಂದ ಬಳ್ಳಾರಿನಾಗ ಯಾವತ್ತ ಈ ತರ ಗನ್ನು, ಮಚ್ಚು, ಲಾಂಗು,